ಒಂದು ಕಾಲದಲ್ಲಿ ಭಾರತದಲ್ಲಿ ಅನೇಕ ವಿಷಯಗಳು ಅಸಾಧ್ಯವೆಂದು ಅನಿಸುತ್ತಿತ್ತು. ಒಂದ್ ಕಾರ್ ಹೊಂದುವುದು ಜೀವನದ ದೊಡ್ಡ ಗುರಿ ಅಂತೆ ಅನಿಸುತ್ತಿತ್ತು. ವಿಮಾನದಲ್ಲಿ ಪ್ರಯಾಣಿಸೋದು ಐಷಾರಾಮಿ ಎಂದು ಭಾಸವಾಗಿತ್ತು. ವ್ಯಾಪಾರ ಆರಂಭಿಸುವುದು ಅಪಾಯಕರವೆಂದು ಅನಿಸುತ್ತಿತ್ತು. ದೊಡ್ಡ ಆದಾಯ ಗಳಿಸುವುದು ಕೆಲವರಿಗಷ್ಟೇ ಸಂರಕ್ಷಿತವಾಗಿತ್ತು. ಆದ್ರೆ ನಂತರ ಭಾರತ ಬದಲಾಗಿದೆ. ಭಾರತ ನಿಧಾನವಾಗಿ ಬೆಳೀಲಿಲ್ಲ. ಇದು ಹಾಳಾದ ಹಳೆಯ ರಸ್ತೆಗಳಿಂದ ಹಿಡಿದು ಆಧುನಿಕ ಎಕ್ಸ್‌ಪ್ರೆಸ್ ವೇಗಳವರೆಗೆ, ಕಾಯುವ ಸಾಲಿನಿಂದ ತ್ವರಿತವಾದ ಡಿಜಿಟಲ್ ಹಣಕಾಸು ಪಾವತಿಗಳವರೆಗೆ, ಹಳೆಯ ಲ್ಯಾಂಡ್ಲೈನ್ಗಳಿಂದ ಇಂದಿನ ಸ್ಮಾರ್ಟ್ಫೋನ್ಗಳವರೆಗೆ, ಕೇವಲ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುವವರಿಂದ ಹಿಡಿದು ಹೊಸ ಸ್ಟಾರ್ಟ್ಅಪ್ ಸೃಷ್ಟಿಕರ್ತರವರೆಗೆ ಮತ್ತು ನಿಧಾನಗತಿಯ ಸಂಪರ್ಕಗಳಿಂದ ಅತಿ ವೇಗದ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕಗಳಿಗೆ ಅದ್ಭುತವಾಗಿ ಹಾರಿದೆ. ಈ ಪರಿವರ್ತನೆ ಯಾದೃಚ್ಛಿಕವಾಗಿ ಸಂಭವಿಸಲಿಲ್ಲ. ಇದು ಜನರು ಕ್ರಿಯಾಶೀಲರಾಗಿದ್ದರಿಂದ, ಕೆಲವರು ಬದಲಾವಣೆಯನ್ನ ಮೊದಲೇ ಗುರುತಿಸಿ ಅದನ್ನ ಅನುಸರಿಸಲು ನಿರ್ಧರಿಸಿದ್ದರಿಂದ ಸಂಭವಿಸಿತು. ಇಂದು ಮತ್ತೊಮ್ಮೆ ಭಾರತ ಮತ್ತೊಂದು ಭಾರಿ ಬದಲಾವಣೆ ಅಂಚಿನಲ್ಲಿ ನಿಂತಿದೆ. ಆರೋಗ್ಯ, ಉದ್ಯಮಶೀಲತೆ ಮತ್ತು ಸ್ವಾವಲಂಬನೆಯಲ್ಲಿ ಬದಲಾವಣೆ. ಆಕಾಂಕ್ಷೆಗಳು ಅವಕಾಶಗಳಾಗಿ ಪರಿವರ್ತನೆಯಾಗ್ತಿರುವ ಬದಲಾವಣೆ. ಮಹಿಳೆಯರು ತಮ್ಮ ಆಕಾಂಕ್ಷೆಯನ್ನ ಉದ್ಯಮವನ್ನಾಗಿ ಮಾಡ್ತಿರೋ ಬದಲಾವಣೆ. ಏಕೆಂದ್ರೆ ಇತಿಹಾಸ ನಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತದೆ: ಅವಕಾಶಗಳು ಕಾಯೋದಿಲ್ಲ. ಮೊದಲು ಹೆಜ್ಜೆ ಇಡುವವರನ್ನ ಬಹುಮಾನಿಸ್ತಾರೆ. 27 ವರ್ಷಗಳ ಹಿಂದೆ ಹೆಚ್ಚಿನ ಜನರು ಡೈರೆಕ್ಟ್ ಸೆಲ್ಲಿಂಗ್, ಆರೋಗ್ಯ ಮತ್ತು ಕಲ್ಯಾಣ ಆರ್ಥಿಕತೆ ಅಥವಾ ಮೇಕ್ ಇನ್ ಇಂಡಿಯಾ ಎಂಬ ಪದಗಳನ್ನ ಕೇಳಿರ್ಲಿಲ್ಲದಾಗ ಒಬ್ಬ ದೃಷ್ಟಿವಂತರು ಭವಿಷ್ಯವು ಜನರನ್ನು ಉದ್ಯೋಗ ನೀಡುವುದಲ್ಲ, ಶಕ್ತಿಶಾಲಿಗಳನ್ನಾಗಿ ಮಾಡುವವರಿಗೆ ಸೇರಿದೆ ಎಂದು ನಂಬಿದ್ರು. ಆ ನಂಬಿಕೆವೇ ವೆಸ್ಟೇಜ್ ಎಂಬ ಕಂಪನಿಯಾಗಿ ರೂಪುಗೊಂಡಿತು. ಅದು ಒಂದು ಶಕ್ತಿಶಾಲಿ ಕಲ್ಪನೆಯ ಮೇಲೆ ನಿರ್ಮಿತವಾಗಿದೆ. ಸಾಮಾನ್ಯ ವ್ಯಕ್ತಿಯು ಅದ್ಭುತ ಯಶಸ್ಸನ್ನು ಸಾಧಿಸಬಹುದು, ಅದೃಷ್ಟದಿಂದ ಅಲ್ಲ, ಸರಿಯಾದ ವೇದಿಕೆ ಮತ್ತು ಬೆಂಬಲದಿಂದ. ಭಾರತ ಬೆಳೀತಿದ್ದಂತೆ ವೆಸ್ಟೇಜ್ ಕೂಡ ಅದರೊಂದಿಗೆ ಶಾಂತವಾಗಿ ಬೆಳೀತಿತ್ತು. ಸಣ್ಣ ಆರಂಭದಿಂದಲೂ ಟುಡೇ ವಿಶ್ವದಾದ್ಯಂತ ಹಾಜರಾತಿವರೆಗೆ ಲಕ್ಷಾಂತರ ವಿತರಕರು, 300ಕ್ಕೂ ಹೆಚ್ಚು ವಿಶ್ವಮಟ್ಟದ ಉತ್ಪನ್ನಗಳು ಮತ್ತು ಪ್ರತಿಯೊಂದು ತಿಂಗಳು ಹೊಸ ಕೋಟಿಪತಿಗಳನ್ನು ಸೃಷ್ಟಿಸುತ್ತಿರುವ ಸಂಸ್ಥೆಯಾಗಿದೆ. ಸಣ್ಣ ಕಲ್ಪನೆಯಾಗಿ ಆರಂಭವಾದುದು ಈಗ ಉದ್ಯಮದ ಅತಿದೊಡ್ಡ ಯಶಸ್ಸಿನ ಚಳುವಳಿಗಳಲ್ಲಿ ಒಂದಾಗಿ ಪರಿವರ್ತನೆಗೊಂಡಿದೆ. 22 ವರ್ಷಗಳ ಹಿಂದೆ ನಾವು ವೆಸ್ಟೇಜ್ ಅನ್ನು ಆರಂಭಿಸಿದಾಗ ಅನೇಕ ಜನರು ಈ ಕಲ್ಪನೆ 1 ವರ್ಷವೂ ಉಳಿಯದು ಎಂದು ಹೇಳಿದರು. ಕೆಲವರು ವೆಸ್ಟೇಜ್ ಎಂಬ ಹೆಸರಿನ ಮೇಲೂ ನಗಿದ್ರು, ಇದು ಎಷ್ಟು ದೂರ ಹೋಗ್ಬೋದು ಅಂತ ಆಶ್ಚರ್ಯಪಟ್ಟರು. ಆದ್ರೆ ನಾನು ನಂಬಿದ್ದೇನೆ, ಉದ್ದೇಶ ಸರಿಯಾಗಿದ್ರೆ, ವ್ಯವಸ್ಥೆ ಬಲವಾಗಿದ್ರೆ, ಗುರಿ ಸ್ಪಷ್ಟವಾಗಿದ್ರೆ, ಕಾಲವೇ ನಿಮ್ಮ ದೊಡ್ಡ ಸಾಕ್ಷಿಯಾಗುತ್ತೆ. ಇಂದು ನಾವು 22 ವರ್ಷಗಳನ್ನು ಆಚರಿಸುತ್ತಿರುವಾಗ ಆ ನಂಬಿಕೆ ಸತ್ಯವಾಗಿದೆ ಎಂಬುದು ಸಾಬೀತಾಗಿದೆ. ವೆಸ್ಟೇಜು ಕೇವಲ ಯಶಸ್ವಿಯಾಗಿರುವುದಿಲ್ಲ, ಅದು ಭಾರತೀಯ ಡೈರೆಕ್ಟ್ ಸೆಲ್ಲಿಂಗ್ನ ಧ್ವಜಧಾರನಾಗಿ ಜಗತ್ತಿಗೆ ಗುರುತಾಗಿದೆ. ನನ್ನನ್ನು ಹೆಚ್ಚು ಉತ್ಸಾಹಗೊಳಿಸೋದು ನಮ್ಮ ಇತ್ತೀಚಿನ ಪ್ರಯಾಣವಲ್ಲ, ಬರುವ ದಿನಗಳ ಪ್ರಯಾಣವೇ. ನಾವು 23ರ ವೇಳೆಗೆ $1 ಬಿಲಿಯನ್ ಸಂಸ್ಥೆಯಾಗುವತ್ತೆ ಸಾಕ್ತಿರುವಾಗ ನಿಜವಾದ ಅವಕಾಶ ಇಂದು ನಮ್ಮ ಜೊತೆಗೆ ಈ ದಾರಿಯಲ್ಲಿ ನಡೆತಿರುವವರಿಗೆ ಇದೆ. ಇದು ನಂಬಿಕೆಯಿಂದ ಮುಂದಿನತ್ತ ನೋಡುವ ಸಮಯ, ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವ ಸಮಯ, ಮಿತಿಗಳನ್ನು ಮೀರಿ ಯೋಚಿಸುವ ಸಮಯ. $1 ಬಿಲಿಯನ್ ಮನೋಭಾವವನ್ನ ಸಕ್ರಿಯಗೊಳಿಸಿ, ಯಾಕೆಂದ್ರೆ ಭವಿಷ್ಯವು ಯಾವತ್ತೂ ನಂಬಿಕೆಯನ್ನ ಬಿಡದವರಿಗೆ ಸೇರಿದೆ, ಇತರರು ಅನುಮಾನಿಸಿದ್ರೂ ಸಹ. ವಿಶ್ ಯು ವೆಲ್. ವೆಸ್ಟೇಜ್ ಅಲ್ಲಿ ನೀವು ಶೂನ್ಯದಿಂದ ಪ್ರಾರಂಭಿಸುವುದಿಲ್ಲ. ನಿಮ್ ಯಶಸ್ಸಿಗಾಗಿ ಈಗಾಗಲೇ ನಿರ್ಮಿಸಲಾದ ವೇದಿಕೆಗೆ ನೀವು ಕಾಲಿಡ್ತೀರಿ. ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯಗಳು, ಜಾಗತಿಕ ಗುಣಮಟ್ಟದ ವ್ಯವಸ್ಥೆಗಳು ಮತ್ತು ತಂತ್ರಜ್ಞಾನ ಆಧಾರಿತ ಮೂಲಸೌಕರ್ಯಗಳು ನಿಮ್ಮ ಪರವಾಗಿ ಶಾಂತವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಬಲ ಶಿಕ್ಷಣ ಪರಿಸರವು ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತೆ, ತರಬೇತಿ ನೀಡುತ್ತೆ ಮತ್ತು ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನು ಶಕ್ತಿಶಾಲಿಯಾಗಿಸುತ್ತೆ. ಆರೋಗ್ಯ ಮತ್ತು ಸುಸ್ಥಿತಿ, ಪ್ರೀಮಿಯಂ ಚರ್ಮ ಸಂರಕ್ಷಣೆ, ಕೃಷಿ, ಬಣ್ಣ ಸೌಂದರ್ಯ ವಸ್ತುಗಳು ಮತ್ತು ಇನ್ನೂ ಹಲವಾರು ವಿಭಾಗಗಳಲ್ಲಿ ವೈವಿಧ್ಯಮಯ ಉತ್ಪನ್ನಗಳ ಪಟ್ಟಿ ಜನರು ಈಗಾಗಲೇ ಅಗತ್ಯವಿರುವ, ನಂಬಿರುವ ಮತ್ತು ಬಳಸುತ್ತಿರುವ ಉತ್ಪನ್ನಗಳನ್ನು ನಿಮಗೆ ಒದಗಿಸುತ್ತದೆ. ಇದು ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವ ಕಂಪನಿಯಲ್ಲ,
ಇದು ತನ್ನ ಅತಿ ದೊಡ್ಡ ಹಾರಾಟಕ್ಕೆ ಸಿದ್ಧವಾಗಿರೋ ಪರಂಪರೆ. $1 ಬಿಲಿಯನ್ ಮನೋಭಾವವನ್ನು ಸಕ್ರಿಯಗೊಳಿಸಿ. $1 ಬಿಲಿಯನ್ ಅಂದ್ರೆ ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಒಂದು ಚಿಂತನೆ ವಿಧಾನ. ಮಿತಿಗಳನ್ನ ಮೀರಿ ಯೋಚಿಸುವುದು, ಇತರರಿಗಿಂತ ಮೊದಲು ಕಾರ್ಯನಿರ್ವಹಿಸುವುದು, ಜಗತ್ತು ನಂಬುವ ಮೊದಲು ನಂಬುವುದು. ಕೇವಲ ಕಲ್ಪಿಸಿ, ವೆಸ್ಟೇಜು 29ನೇ ವರ್ಷಕ್ಕೆ $1 ಬಿಲಿಯನ್ ಕಂಪನಿ ಆಗಿದ್ರೆ ಇಂದು ಈ ಪ್ರಯಾಣದ ಭಾಗವಾಗಿರುವ ಜನರಿಗೆ ಏನಾಗ್ತದೆ? ಇಂದಿನ ಆದಾಯ ನಾಳೆಯ ಸಂಪತ್ತಾಗ್ತದೆ. 1 ಲಕ್ಷ 10 ಲಕ್ಷವಾಗ್ತದೆ. 10 ಲಕ್ಷ 1 ಕೋಟಿ ಆಗ್ತಾನೆ. 1 ಕೋಟಿ 10 ಕೋಟಿ ಆಗ್ತಾನೆ. ಕೆಲವು ವಿಎಂಸಿಎಂಗಳಿಂದ 1000ಕ್ಕೂ ಹೆಚ್ಚು ವಿಎಂಸಿಎಂಗಳು ಮತ್ತು 1 ಲಕ್ಷಕ್ಕೂ ಹೆಚ್ಚು ಮಹಿಳಾ ಉದ್ಯಮಿಗಳು. ಹೀಗೆ ಬೆಳವಣಿಗೆ ನಡೀತದೆ. ಇದು ಆಕ್ಷೇಪ. ವೆಲ್ನೆಸ್ ಉದ್ಯಮವು ಸ್ಫೋಟಗೊಳ್ತಿದೆ, ಉದ್ಯಮಶೀಲತೆ ಏರ್ತಿದೆ ಮತ್ತು ವೆಸ್ಟೇಜ್ ತನ್ನ ಮುಂದಿನ ಬೆಳವಣಿಗೆಯ ಹಂತಕ್ಕೆ ಸಿದ್ಧವಾಗಿದೆ. ಒಂದು ಮಾತ್ರ ಪ್ರಶ್ನೆ, ನೀವು ಈ ಬೆಳವಣಿಗೆಯ ಭಾಗವಾಗಲು ಸಿದ್ಧರಿದ್ದೀರಾ? ಅಥವಾ ನೀವು ಇತರನ್ನು ಬೆಳೆಯುತ್ತಿರುವುದನ್ನು ನೋಡ್ತಿಲ್ಲ? ಯಾಕೆಂದ್ರೆ ಇಂಥ ಅವಕಾಶಗಳು 2 ಬಾರಿ ಬರೋದಿಲ್ಲ. ಅದಕ್ಕಾಗಿಯೇ ಇದು ನಂತರ ಅಲ್ಲ, ಯಾವ ಒಂದಿನಮಲ್ಲ, ಇದು ಇದು ಈಗ ಅಥವಾ ಎಂದಿಗೂ ಅಲ್ಲ. $1 ಬಿಲಿಯನ್ ಮನೋಭಾವವನ್ನು ಸಕ್ರಿಯಗೊಳಿಸಿ.